ನಿರ್ದೇಶಕ ಓಂ ಪ್ರಕಾಶ್ ಕೋಟಿಗಟ್ಟಲೆ ವಂಚನೆ ಪ್ರಕರಣ. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಮತ್ತು ನಟ ಓಂ ಪ್ರಕಾಶ್ ರಾವ್ ಸಿನಿಮಾ ನಿರ್ಮಾಣದ ಹೆಸರಲ್ಲಿ 3.85 ಕೋಟಿ ಪಡೆದು ವಂಚನೆ. ಪೊಲೀಸ್ ಆಯುಕ್ತರ ಮೊರೆ ಹೋದ ದೂರುದಾರ ಭಾಸ್ಕರ್ ಶೆಟ್ಟಿ. ಫೆನಿಕ್ಸ್ ಸಿನಿಮಾಗಾಗಿ 3.85 ಕೋಟಿ ಸಾಲ ಪಡೆಯಲಾಗಿತ್ತು. ವ್ಯವಹಾರ ನಡೆದು 3 ವರ್ಷ ಕಳೆದರೂ ಹಣ ವಾಪಸ್ ನೀಡಿಲ್ಲ. ಸಕ್ಕರೆ ಮತ್ತು ಬೆಲ್ಲದ ಬೆಲೆ ಭಾರೀ ಏರಿಕೆ. ಹಬ್ಬಗಳ ಸೀಸನ್ ಆರಂಭವಾಗುತ್ತಿರುವ ಸಂದರ್ಭ ಸಕ್ಕರೆ ಮತ್ತು ಬೆಲ್ಲದ ಬೆಲೆಯಲ್ಲಿ ಭಾರೀ ಏರಿಕೆ. ಸಕ್ಕರೆ ಕೆಜಿಗೆ 50-55 ರೂಪಾಯಿನಿಂದ 70-75 ರೂಪಾಯಿಗೆ ಹೆಚ್ಚಳ. ಕಬ್ಬಿನ ಪೂರೈಕೆಯ ಕೊರತೆ, ಮಳೆಯ ಅಭಾವ, ಗಾಣಗಳಲ್ಲಿ ಬೆಲ್ಲದ ಉತ್ಪಾದನೆ ಇಳಿಮುಖ ಪ್ರಮುಖ ಕಾರಣ. ಕ್ವಿಂಟಾಲ್ ಬೆಲ್ಲ 4,500ದಿಂದ 6,500 7,000 ರೂಪಾಯಿವರೆಗೆ ಏರಿಕೆ. ರಾಮನಗರದ ಫಾರ್ಮ್ ಹೌಸ್ನಲ್ಲಿ ನಡೆಯುತ್ತಿದ್ದ ನಕಲಿ ಔಷಧ ತಯಾರಿಕಾ ಜಾಲದ ಸ್ಫೋಟಕ ವಿವರ ಬಯಲು. ಖಾಸಗಿ ಪೋರ್ಟರ್ ಆ್ಯಪ್ ಮೂಲಕ ಪ್ರತಿವಾರ ನೂರಾರು ಬಾಟಲಿ ನಕಲಿ ಔಷಧಗಳ ಸರಬರಾಜು ಮಾಡುತ್ತಿದ್ದ ಕಿಂಗ್ ಪಿನ್ ಪ್ರಶಾಂತ್. ಬೆಂಗಳೂರಿನಲ್ಲಿ ಕುಳಿತು ಪ್ರಶಾಂತ್ ಪ್ರತಿವಾರ 100 ಬಾಟಲ್ ಬುಕ್ ಮಾಡ್ತಿದ್ದ. ಸ್ಥಳೀಯರ ಅನುಮಾನದ ಮೇರೆಗೆ ದಾಳಿ ನಡೆಸಿ ನಕಲಿ ದಂಧೆ ಪೊಲೀಸರು ಬಯಲುಗೊಳಿಸಿದ್ರು. ಫಾರ್ಮ್ ಹೌಸ್ಗೆ ಕಾರು ಬಂದು ಹೋಗ್ತಿತ್ತು ಹಾಗೂ ಸ್ಥಳೀಯರಿಗೆ ಯಾರಿಗೂ ಒಳಗೆ ಪ್ರವೇಶವಿರಲಿಲ್ಲ. ಯಾರು ಹತ್ತಿರ ಬರಬಾರದು ಎಂದು ಕ್ರೂರ ತಳಿಯ ನಾಯಿಯೊಂದನ್ನು ಸಾಕಲಾಗಿತ್ತು. ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದ ಆನುವಂಶಿಕ ಅರ್ಚಕ ಎನ್ ಅನಿಲ್ ಕುಮಾರ್ ದೇಹದಲ್ಲಿ ಬಿಳಿಮಚ್ಚೆ ಕಾಣಿಸಿಕೊಂಡಿದೆ. ಪೂಜಾ ಕೈಂಕರ್ಯ ನೆರವೇರಿಸಲು ಆಡಳಿತ ಮಂಡಳಿ ಅಡ್ಡಿಪಡಿಸುತ್ತಿದೆ. ಈ ಕುರಿತು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಖುದ್ದು ಪರಿಶೀಲಿಸಿ ವರದಿ ಸಲ್ಲಿಸಲು ಹೈಕೋರ್ಟ್ 2 ವಕೀಲರನ್ನ ಕೋರ್ಟ್ ಕಮಿಷನರ್ಗಳಾಗಿ ನೇಮಕ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣದ ವಿಚಾರಣೆ ವೇಳೆ ಪ್ರಮುಖ ಸರ್ಕಾರಿ ಸಾಕ್ಷಿಯೊಬ್ಬರು ತಮಗೆ ಹಾಗೂ ತಮ್ಮ ಪುತ್ರನಿಗೆ ಬೆದರಿಕೆ ಇದೆ ಎಂದು ನ್ಯಾಯಾಲಯದ ಮುಂದೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲೆಯ 43 ವರ್ಷದ ಸಮಾಜ ಸೇವಕಿ ಮಹಿಳೆಯನ್ನ ಸರ್ಕಾರಿ ಸಾಕ್ಷಿಯಾಗಿ ವಿಚಾರಣೆ ನಡೆಸಲಾಗಿತ್ತು. ಬೆದರಿಕೆ ಕರೆಗಳ ಕುರಿತು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಸಾಕ್ಷಿಗೆ ಅಗತ್ಯ ರಕ್ಷಣೆ ಒದಗಿಸುವಂತೆ ನ್ಯಾಯಾಲಯದ ನಿರ್ದೇಶನ ನೀಡಿದೆ.